ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕರ್ಮೀನ್ ಸಾರು. ಅಂದರೆ ಈ ಚಳಿಗೆಲ್ಲ ತುಂಬಾ ಒಳ್ಳೆಯದು, ಆರೋಗ್ಯಕರವಾದ ಒಂದು ಸಾಂಬಾರು ಮಾಡೋಣ. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೆ ರೈಸ್ಗೆಲ್ಲ ಸೂಪರಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಹೇಗೆ ನಾವು ಕರ್ಮೀನ್ ಸಾರನ್ನ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಕರ್ಮೀನ್ ಸಾರು ಅಂತಲೂ ಹೇಳ್ಬೋದು ಅಥವಾ ಒಣಮೀನಿನ ಸಾರು ಅಂತಲೂ ಹೇಳ್ಬೋದು. ಈಗ ನಾವು ಹಸಿ ಮೀನು ಸಾರು ಮಾಡ್ತೀವಲ್ವಾ, ಅದೇ ಥರ ಒಣಗಿರೋ ಮೀನನ್ನು ಹಾಕ್ಬಿಟ್ಟು ನಾವು ಯಾವ ರೀತಿ ಸಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಾನಿಲ್ಲಿ 1 ಕಪ್ಪಷ್ಟು ಒಣಗಿರೋಂಥ ಅವರೆಕಾಳನ್ನು ತೊಗೊಂಡಿದ್ದೀನಿ. ಒಣ ಅವರೆಕಾಳು. ಇದನ್ನು ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಕಾಳು ಚೆನ್ನಾಗಿ ಬಿಸಿ ಆಗಬೇಕು. ಕಾಳು ಚೆನ್ನಾಗಿ ಹುರ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ನಾವು ಕಾಳನ್ನ ಹುರಿದ್ಬಿಟ್ಟು ಹಾಕೋತೀವಿ. ಹುರಿದ್ಬಿಟ್ಟು ಹಾಕ್ಬಿಟ್ಟು ಮಾಡಿದ್ರೆ ಒಣಮೀನು ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಯಾವ ರೀತಿ ಹುರ್ಕೊಳ್ಳೋದು ಅಂತ ತೋರಿಸ್ತೀನಿ. ಅಂದರೆ ಬಾಯಿ ಬಿಟ್ಕೋಬೇಕು. ಅವರೆಕಾಳು ಚೆನ್ನಾಗಿ ಹುರಿದಾಗ ಬಾಯಿ ಬಿಟ್ಕೊಳ್ಳುತ್ತೆ, ಈ ರೀತಿ ಓಪನ್ ಆಗುತ್ತೆ. ಆ ರೀತಿಯಾಗಿ ಎಲ್ಲ ಕಾಳನ್ನು ಓಪನ್ ಆಗೋ ರೀತಿ ಹುರ್ಕೋಬೇಕು. ಸೀಸ್ಕೋಬಾರ್ದು, ಅಂದರೆ ಜಾಸ್ತಿ ಕಪ್ಪಗಾಗೋವರೆಗೂ ನಾವು ಹುರ್ಕೋಬಾರ್ದು. ಈ ರೀತಿ ಹುರಿದಿರೋಂಥ ಕಾಳನ್ನು ಒಂದು ಬಟ್ಲಿಗೆ ಸೇರಿಸ್ಬಿಟ್ಟು ನೀರು ಹಾಕ್ಬಿಟ್ಟು ಎತ್ತಿಡ್ತೀನಿ. ಅಂದರೆ ತೊಳೆದು ಹಾಕಬೇಕಲ್ವ, ಔಷಧಿ ಎಲ್ಲ ಇರುತ್ತಲ್ವ, ನಾವು ಅಂಗಡಿಯಿಂದ ತಂದಿರೋ ಕಾಳಲ್ವ, ಹುಳ ಆಗಬಾರ್ದು ಅಂತ ಔಷಧಿ ಹೊಡೆದಿರ್ತಾರೆ ಅಥವಾ ಔಷಧಿಯ ಮಿಕ್ಸ್ ಮಾಡಿ ಒಣಗಿಸಿರ್ತಾರೆ. ಅದರಿಂದ ಇದನ್ನು ನೀರು ಹಾಕ್ಬಿಟ್ಟು ಎತ್ತಿಟ್ಟಿದ್ದೀನಿ. ಮತ್ತು ಇದೇ ಬಾಣಲಿಗೆ ನಾನು ಕರ್ಮೀನನ್ನು ಹಾಕ್ಕೊಂಡಿದ್ದೀನಿ. 100 ಗ್ರಾಮ್ ಅಷ್ಟು ನಾನು ಒಣಗಿರೋಂಥ ಮೀನನ್ನು ಡ್ರೈ ಆಗಿ ಹುರ್ಕೋತಾ ಇದ್ದೀನಿ. ಅವರೆಕಾಳಿಗಾಗಲಿ ಅಥವಾ ಮೀನಿಗಾಗಲಿ ಎಣ್ಣೆ ಅಥವಾ ಏನು ಸೇರಿಸಿಲ್ಲ ನಾನು. ಬರೀ ಡ್ರೈ ಆಗಿ ಹುರ್ಕೊಳ್ಳೋಣ. ಖಾಲಿ ಬಾಣಲೆಗೆ ಹಾಕ್ಕೊಂಡು ನಾವು ಹುರ್ಕೊಂಡು ಇದನ್ನು ಕೂಡ ಒಂದು ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. 100 ಗ್ರಾಮ್ ಮೀನು ತೊಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ಕೋತೀರೋ ನೋಡಿಕೊಂಡು ನೀವು ಜಾಸ್ತಿ ಬೇಕಾ ಕಡಿಮೆ ಬೇಕಾ ಮಾಡ್ಕೊಳ್ಳಿ. ಕಾಳನ್ನು ಅಷ್ಟೇ ಮತ್ತು ಮೀನನ್ನು ಅಷ್ಟೇ. ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಅದಕ್ಕಿಂತ ಮೊದಲು ನಾವು ನೀರಿಗೆ ಹಾಕಿದ್ಮೇಲೆ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಇದು ಏನು ಮೀನಿನ ತಲೆ ಇರುತ್ತೆ ಅದ್ರ ಕೆಳಗಡೆ ಸ್ವಲ್ಪ ಕಪ್ಪಗಿರುತ್ತೆ ನೋಡಿ, ಆ ಭಾಗನೆಲ್ಲ ನಾವು ತೆಗೆದುಬಿಡ್ಬೇಕು. ನಿಮಗೆ ತಲೆ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂದರೆ ಈ ಕಪ್ಪಗಿರೋ ಭಾಗದ ಸಮೇತ ತಲೆನೂ ತೆಗೆದುಬಿಡಿ, ಚೆನ್ನಾಗಿರುತ್ತೆ. ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತಲೆನೂ ಕೂಡ ತೆಗೆದುಬಿಡಿ. ಒಣಗಿರೋ ಮೀನಲ್ವ, ತೊಂದರೆ ಇಲ್ಲ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು 3 ರಿಂದ 4 ಸರಿ ತೊಳ್ಕೊಂಡಾಗ ಇಷ್ಟು ಕ್ಲೀನಾಗಿ ಇರುತ್ತೆ ನೋಡಿ. ಇದೆಲ್ಲ ಗಲೀಜು ತೆಗೆದಿದ್ದೀನಿ, ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮೀನು ಮತ್ತು ಅವರೆಕಾಳು ಎರಡು ಎತ್ತಿಟ್ಕೊಂಡು ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನಾವು ಮೊದಲಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ಳೋಣ. ಹಸಿ ತೆಂಗಿನಕಾಯಿ ತುರಿನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಗೆಡ್ಡೆಯಷ್ಟು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ. ಮತ್ತು 1 ಇಂಚಿನಷ್ಟು ಶುಂಠಿ ಪೀಸ್ನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 4 ರಿಂದ 5 ಎಲೆ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾವು 2 ಟೊಮೆಟೊ ಹಣ್ಣನ್ನು ಹಾಕೊಳ್ಳೋಣ. ಹಣ್ಣಾಗಿರುವಂಥದ್ದು 2 ಮೀಡಿಯಮ್ ಸೈಜು ನಾಟಿ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಬೆಲ್ಲದ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಬಕ್ಕೆ ಮೊದಲು ನಾವು ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿಯಾಗಿ. ಇವಾಗ ಇದ್ರ ಜೊತೆಗೆ ನಾವು ಮಸಾಲೆ ಪೌಡ್ರನ್ನ ಸೇರಿಸ್ಕೊಳ್ಳೋಣ. ನಿಮಗೆ ಬೇಕಂದರೆ ಮನೆಯಲ್ಲೇ ಮಾಡಿಸಿರುವಂಥ ಮಸಾಲೆ ಪೌಡ್ರನ್ನ 2 ಸ್ಪೂನ್ ಹಾಕ್ಕೊಳ್ಳಿ. ಇಲ್ಲ ಇಷ್ಟ ಆಗಲ್ಲ ಅಂದರೆ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಮನೆಯಲ್ಲೇ ಮಾಡಿಸಿಟ್ಕೊಂಡಿರೋಂಥ ಸಾಂಬಾರು ಪೌಡ್ರನ್ನ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ರುಬ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆಗ್ತದಾಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ನಾವು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕಿದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಗೆಡ್ಡೆ ಈರುಳ್ಳಿ, ಏನು ನಾನು ಅರ್ಧ ಗೆಡ್ಡೆ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ, ಇನ್ನರ್ಧನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು. ಎಣ್ಣೆನಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ತೊಳೆದಿಟ್ಕೊಂಡಿದ್ದಂಥ ಅವರೆಕಾಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹುರಿದಿಟ್ಕೊಂಡು ನಾವೇನು ತೊಳೆದಿಟ್ಕೊಂಡಿದ್ವಿ ಈ ಅವರೆಕಾಳನ್ನ ನಾನು ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆನಲ್ಲಿ ಒಂದ್ಸಲಿ ಹುರ್ಕೋತೀನಿ ಈ ರೀತಿಯಾಗಿ. ಇವಾಗ ಇದಕ್ಕೆ ನಾನು 1 ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಮೀಡಿಯಮ್ ಸೈಜು 1 ಟೊಮೆಟೊ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಅಲ್ಲಿ 2 ರುಬ್ಕೊಂಡು ಇದ್ದೀನಿ. ಇವಾಗ ಟೊಮೆಟೊ ಜೊತೆಗೆ ನಾನಿಲ್ಲಿ ರುಬ್ಬಿದಂಥ ಮಸಾಲನೂ ಕೂಡ ಹಾಕ್ಕೊಂಡ್ಬಿಟ್ಟಿದ್ದೀನಿ. ರುಬ್ಬಿದಂಥ ಮಸಾಲ ಹಾಕ್ಕೊಂಡ್ಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ನಮಗೆ ಸಾರು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನೀರು ಸೇರಿಸ್ಕೋಬೇಕಾಗುತ್ತೆ. ಸಾರು ಜಾಸ್ತಿ ಮಾಡ್ಕೋತಾ ಇಲ್ಲ ನಾನಿಲ್ಲಿ, ಸ್ವಲ್ಪನೇ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿಗೆ ಮಾಡ್ಕೋತಾ ಇದ್ದೀನಿ, ಮುದ್ದೆಗೆ ರೈಸ್ಗೆಲ್ಲ ಚೆನ್ನಾಗಿರುತ್ತೆ ಅಂತ. ತೆಳ್ಳಗೆ ಮಾಡ್ತಾ ಇಲ್ಲ. ಇವಾಗ ಇಷ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಾದ್ಮೇಲೆ ಒಂದ್ಸಲ ತಿರುಗಿಸ್ಬಿಟ್ಟು ಇವಾಗ ನಾವು ತೊಳೆದಿಟ್ಕೊಂಡಿದ್ದಂಥ ಮೀನನ್ನು ಹಾಕೊಳ್ಳೋಣ. ನಾವೇನು ಹುರಿದು ಮತ್ತು ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ಮೀನು, ಇದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಮೀನನ್ನು ಸೇರಿಸಾದ್ಮೇಲೆ ನಾವು ಈ ರೀತಿಯಾಗಿ ಮೀನೆಲ್ಲದನ್ನು ಸೇರಿಸಾದ್ಮೇಲೆ ಚೆನ್ನಾಗಿ ಕ್ಲೀನಾಗಿದೆ ಮೀನು. ಸೇರಿಸಾದ್ಮೇಲೆ ನಾವು ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ ಬರೋದಕ್ಕೆ ಬಿಟ್ಬಿಡೋಣ. 2 ವಿಷಲ್ ಬಂದರೆ ಸಾಕು. ಅವರೆಕಾಳು ಚೆನ್ನಾಗಿ ಬೆಂದಿರುತ್ತೆ ಮತ್ತು ಮೀನು ಕೂಡ ಚೆನ್ನಾಗಿ ಬೆಂದಿರುತ್ತೆ.
ಇವಾಗ ನೋಡಿ 2 ವಿಷಲ್ ಬಂದಿದೆ. ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ. ಯಾವ ರೀತಿಯ ಕಾಳೆಲ್ಲ ಬೆಂದಿದೆ ಮತ್ತು ಮೀನಂತೂ ಬೆಂದಿರುತ್ತೆ. 2 ವಿಷಲ್ ಬಂದರೆ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ಕಾಳು ಚೆನ್ನಾಗಿ ಬೆಂದಿದೆ. ಸಾಂಬಾರು ಕೂಡ ಕರೆಕ್ಟ್ ಹದವಾಗಿದೆ. ಮುದ್ದೆ ತಿನ್ನೋದಕ್ಕೆ ಹೇಗಿರಬೇಕೋ ಹಾಗೆ ಇದೆ ನೋಡಿ. ಈ ರೀತಿಯಾಗಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ, ಮೀನು ಕೂಡ ಚೆನ್ನಾಗಿ ಬೆಂದಿದೆ. ಇಷ್ಟು ಮಾಡಿಕೊಂಡ್ರೆ ಸಾಕು, ಒಂದು ಒಳ್ಳೆ ಸಾಂಬಾರು ರೆಡಿ ಆಗೋಗ್ಬಿಡುತ್ತೆ. ಮಳೆಗಾಲಕ್ಕಾಗಿರ್ಬೋದು, ಚಳಿಗಾಲಕ್ಕಾಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ತುಂಬಾ ಸೂಪರಾಗಿರುವಂಥ ಒಂದು ಹೆಲ್ದಿ ಸಾಂಬಾರು ಅಂತ ಹೇಳ್ಬೋದು. ಮುದ್ದೆ ಜೊತೆಗೆ, ರೈಸ್ ಜೊತೆಗೆಲ್ಲ ಸೂಪರಾಗಿರುತ್ತೆ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.